ವೀರ್ಯ ನಮ್ಮ ಶರೀರದ ಎಷ್ಟೊಂದು ಬಹುಮೂಲ್ಯ ಧಾತುವಾಗಿದೆ ಎಂದರೆ ಇದರ ಕಿಮ್ಮತ್ತು ನಮಗೆ ವೀರ್ಯವನ್ನ ನಾಶ ಮಾಡಿಕೊಂಡ ನಂತರ ಗೊತ್ತಾಗುತ್ತದೆ. ನಮ್ಮ ವಿಜ್ಞಾನ ಎಷ್ಟೇ ಅಡ್ವಾನ್ಸ್ ಆದರೂ ಕೂಡ ರಕ್ತದ ಒಂದು ಹನಿಯನ್ನ ರೆಡಿ ಮಾಡಲು ಸಾಧ್ಯವಿಲ್ಲ. ಈ ಕಡೆ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾದ ವೀರ್ಯ ಎಷ್ಟೊಂದು ಶಕ್ತಿಶಾಲಿಯಾಗಿದೆ ಎಂದರೆ ಒಂದು ಸಣ್ಣ ಹನಿ ಸಂಪೂರ್ಣ ಶರೀರವನ್ನ ನಿರ್ಮಾಣ ಮಾಡುತ್ತದೆ. ಇಂದಿನ ನಮ್ಮ ನವ ಯುವಕರು ಸ್ಮಾರ್ಟ್ ಫೋನ್ ಯೂಸ್ ಮಾಡುತ್ತಾರೆ, ತಮ್ಮನ್ನ ತಾವು ಸ್ಮಾರ್ಟ್ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಅದೇ ಫೋನಿನಿಂದ ಕೆಟ್ಟ ವಿಡಿಯೋಗಳನ್ನ ನೋಡಿದ ನಂತರ ತಮ್ಮ ವೀರ್ಯವನ್ನ ನಾಶ ಮಾಡಿಕೊಳ್ಳುತ್ತಾರೆ. ಮತ್ತೆ ಸ್ವಲ್ಪ ಸಮಯದ ನಂತರ ನಾನೇನು ಮಾಡಿದೆ ಎಂದು ಪಶ್ಚಾತ್ತಾಪ ಪಡುತ್ತಾರೆ, ನಾಳೆಯಿಂದ ಮಾಡಿಕೊಳ್ಳುವುದಿಲ್ಲ ಎಂದುಕೊಳ್ಳುತ್ತಾರೆ. ಆದರೆ ಮತ್ತೆ ಕೆಲ ದಿನಗಳ ನಂತರ ಅದೇ ಮನುಷ್ಯ ಕೆಟ್ಟ ವಿಡಿಯೋ ಅಥವಾ ಯಾವುದೇ ಹುಡುಗಿಯ ಸಣ್ಣ ಬಟ್ಟೆಯ ಫೋಟೋವನ್ನ ನೋಡಿ ಮತ್ತೆ ತನ್ನ ವೀರ್ಯವನ್ನ ಚರಂಡಿಯಲ್ಲಿ ಚೆಲ್ಲುತ್ತಾನೆ. ಗುಲಾಬಿ ಗಿಡಕ್ಕೆ 6 ರಿಂದ 8 ತಿಂಗಳ ಸಮಯ ಬೇಕಾಗುತ್ತದೆ ಒಂದು ಗುಲಾಬಿ ಹೂವನ್ನ ಅರಳಿಸಲು. ಆನಂತರ ನಮಗೆ ಸುಂದರ ಗುಲಾಬಿ ನೋಡಲು ಸಿಗುತ್ತದೆ. ಈಗ ಸ್ವಲ್ಪ ವಿಚಾರ ಮಾಡಿ, ನಿಮ್ಮ ಮನೆಯ ಅಂಗಳದಲ್ಲಿ ಇದೇ ರೀತಿ ಒಂದು ಗುಲಾಬಿ ಅರಳಿದೆ ಎಂದು ಅಲ್ಲಿ ಅಚಾನಕವಾಗಿ ಯಾರಾದರೂ ಬಂದು ಆ ಗುಲಾಬಿ ಹೂವನ್ನ ಹರಿದು ಚರಂಡಿಯಲ್ಲಿ ಬಿಸಾಡಿದರೆ ನಿಮಗೆ ಹೇಗನಿಸುತ್ತದೆ? ಇದೇ ರೀತಿ ನೀವು ನಿಮ್ಮ ಶರೀರದೊಂದಿಗೆ ಮಾಡುತ್ತಿದ್ದೀರಿ. ಏನು ನಿಮಗೆ ಗೊತ್ತಿದೆಯೇ ನಿಮ್ಮ ಶರೀರ ವೀರ್ಯದ ಕೆಲ ಹನಿಗಳನ್ನ ಉತ್ಪತ್ತಿ ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ ಎಂದು? ನಾವು ಏನೆಲ್ಲ ಸೇವನೆ ಮಾಡುತ್ತೇವೆ ಅದರಲ್ಲಿ ಸ್ವಲ್ಪ ರಕ್ತ ನಿರ್ಮಾಣ ಮಾಡಲು ನಮ್ಮ ಶರೀರಕ್ಕೆ 5 ದಿನ ಬೇಕಾಗುತ್ತದೆ. ಸ್ವಲ್ಪ ವಿಚಾರ ಮಾಡಿ, ಸಂಪೂರ್ಣ 5 ದಿನಗಳವರೆಗೆ ನಮ್ಮ ಶರೀರ ದಣಿವಿಲ್ಲದೆ ವಿಶ್ರಾಮ ಮಾಡದೆ ವೀಕೆಂಡ್ ಬ್ರೇಕ್ ತೆಗೆದುಕೊಳ್ಳದೆ ಕೆಲಸ ಮಾಡುತ್ತದೆ. ಆಹಾರದಿಂದ ಸ್ವಲ್ಪ ರಕ್ತವನ್ನ ನಿರ್ಮಾಣ ಮಾಡುತ್ತದೆ. ಹಾಗೆ ನೋಡುವುದಾದರೆ ನಮ್ಮೆಲ್ಲರ ಶರೀರ ಮತ್ತು ನಮ್ಮೆಲ್ಲರ ಡಯಟ್ ಬೇರೆ ಬೇರೆ ಇರುತ್ತದೆ. ಆದರೆ ನಾವು ಒಬ್ಬ ಎವರೇಜ್ ಮನುಷ್ಯನನ್ನ ಗಮನದಲ್ಲಿಟ್ಟುಕೊಂಡು ನೋಡುವುದಾದರೆ 40 ಕೆಜಿ ಆಹಾರದಿಂದ 800 ಗ್ರಾಂನಷ್ಟು ರಕ್ತ ನಿರ್ಮಾಣವಾಗುತ್ತದೆ. ಆ 800 ಗ್ರಾಂ ರಕ್ತದಿಂದ ನಮ್ಮ ಶರೀರ 15 ರಿಂದ 20 ಗ್ರಾಂ ವೀರ್ಯವನ್ನ ಉತ್ಪತ್ತಿ ಮಾಡುತ್ತದೆ. ಇದರ ನಂತರ ಮುಂದಿನ 5 ದಿನದಲ್ಲಿ ಆ ರಕ್ತದಿಂದ ಮಾಂಸ ನಿರ್ಮಾಣವಾಗುತ್ತದೆ. ಇದೇ ರೀತಿ 5 ದಿನಗಳ ಅಂತರದಲ್ಲಿ ಮಾಂಸದಿಂದ ಮೇದವಾಗುತ್ತದೆ, ಮೇದದಿಂದ ಅಸ್ಥಿ, ಅಸ್ಥಿಯಿಂದ ಮಜ್ಜದಿಂದ ಸ್ವಲ್ಪ ಪ್ರಮಾಣದಲ್ಲಿ ವೀರ್ಯ ಉತ್ಪತ್ತಿಯಾಗುತ್ತದೆ. ನಾವು ಈ ಸಂಪೂರ್ಣ ಪ್ರಕ್ರಿಯೆಯ ಬಗ್ಗೆ ಮಾತನಾಡುವುದಾದರೆ ಆಹಾರದಿಂದ ವೀರ್ಯ ಉತ್ಪತ್ತಿಯಾಗಲು ಸರಾಸರಿ 40 ರಿಂದ 45 ದಿನ ಬೇಕಾಗುತ್ತದೆ. ಈಗ ಸ್ವಲ್ಪ ವಿಚಾರ ಮಾಡಿ ನೋಡಿ, ಶರೀರದ 45 ದಿನದ ಪರಿಶ್ರಮವನ್ನ ಹಾಳು ಮಾಡಲು ನಮಗೆ 45 ಸೆಕೆಂಡ್ ಕೂಡ ಬೇಕಾಗುವುದಿಲ್ಲ. ಕೇವಲ ಒಂದು ಕೆಟ್ಟ ವಿಡಿಯೋವನ್ನ ನೋಡಿ ಬಾತ್ರೂಮಿಗೆ ಹೋಗಿ ಸ್ವಲ್ಪ ಅಲುಗಾಡಿಸಿಕೊಂಡರೆ ಖೇಲ್ ಖತಮ್. ಯಾವ ಇಂಟೆಲಿಜೆಂಟ್ ಯುವಕರಿಗೆ ಅನಿಸುತ್ತದೆ ವೀರ್ಯ ಹಾಳು ಮಾಡಿಕೊಳ್ಳುವುದರಿಂದ ಏನೂ ಆಗುವುದಿಲ್ಲ ಎಂದು? ಅಂತವರು ನನ್ನ ಈ ಒಂದು ಮಾತನ್ನ ಗಮನ ಕೊಟ್ಟು ಕೇಳಿ ತಟ್ಟಂತ ಮರೆತು ಬಿಡಬೇಡಿ. ಆರಾಮಾಗಿ 2-3 ದಿನ ಸಮಯ ತೆಗೆದುಕೊಂಡು ನನ್ನ ಈ ಮಾತಿನ ಮೇಲೆ ಬುದ್ಧಿವಂತಿಕೆಯಿಂದ ವಿಚಾರ ಮಾಡಿ. ದುನಿಯಾದ ಅತಿ ದೊಡ್ಡ ಡಾಕ್ಟರ್ ಅಥವಾ ಅತಿ ದೊಡ್ಡ ಸೆಕ್ಸುವಾಲಜಿಸ್ಟ್ ನಿಮಗೆ ಇದನ್ನ ಅವಶ್ಯಕವಾಗಿ ಹೇಳುತ್ತಾನೆ. ವಾರದಲ್ಲಿ 1 ಬಾರಿ ಅಲುಗಾಡಿಸಿಕೊಳ್ಳುವುದರಿಂದ ಏನೂ ಆಗುವುದಿಲ್ಲ, ಇದರಿಂದ ನಿಮಗೆ ದುರ್ಬಲತೆ ಬರುವುದಿಲ್ಲ ಎಂದು. ಆದರೆ ಆ ಡಾಕ್ಟರ್ಗೆ ಅಥವಾ ಸೆಕ್ಸುವಾಲಜಿಸ್ಟ್ಗೆ ಈ ಮಾತನ್ನ ಅವಶ್ಯಕವಾಗಿ ಕೇಳಿ. ವಾರದಲ್ಲಿ 1 ಬಾರಿ ಅಲುಗಾಡಿಸಿಕೊಳ್ಳುವುದರಿಂದ ಹೊರಬರುವ ವೀರ್ಯದ ಕಣದಲ್ಲಿ ಒಂದು ಮಗುವಿಗೆ ಜನ್ಮ ನೀಡುವ ತಾಕತ್ತಿರುವುದಿಲ್ಲವೇ? ನಮ್ಮ ಶರೀರದಿಂದ ಹೊರಬರುವ 1 ಹನಿ ವೀರ್ಯ ಎಷ್ಟೊಂದು ಶಕ್ತಿಶಾಲಿಯಾಗಿರುತ್ತದೆ ಎಂದರೆ ಅದು ಒಂದು ಸಂಪೂರ್ಣ ಮನುಷ್ಯನನ್ನ ನಿರ್ಮಾಣ ಮಾಡಬಲ್ಲದು. ಹಾಗಾದರೆ ಯಾರಾದರೂ ಇದನ್ನ ಹೇಗೆ ಹೇಳಲು ಸಾಧ್ಯ? ವಾರದಲ್ಲಿ 1 ಬಾರಿ ಅಲುಗಾಡಿಸಿಕೊಳ್ಳುವುದರಿಂದ ವ್ಯತ್ಯಾಸವಾಗುವುದಿಲ್ಲ ಎಂದು. ನೀವು ವಾರದಲ್ಲಿ 1 ಬಾರಿ ಮಾಡಿಕೊಳ್ಳಿ ಅಥವಾ ತಿಂಗಳಲ್ಲಿ 1 ಬಾರಿ, ವರ್ಷದಲ್ಲಿ 1 ಬಾರಿ, ಇದರಿಂದ ಖಂಡಿತವಾಗಿ ವ್ಯತ್ಯಾಸ ಕಾಣಿಸುತ್ತದೆ. ಏಕೆಂದರೆ ವೀರ್ಯದ ಕೆಲ ಹನಿಗಳು ಕೇವಲ ಹನಿಗಳಲ್ಲ, ಅವು ನಮ್ಮ ಮನುಷ್ಯ ಜೀವನದ ಆಧಾರವಾಗಿವೆ. ನೀವು ಗೂಗಲ್ ನಲ್ಲಿ reddit.com ಸೈಟ್ ಓಪನ್ ಮಾಡಿ, ಅದರಲ್ಲಿ ಸೀಮನ್ ರಿಟೆನ್ಷನ್ ಬಗ್ಗೆ ಸರ್ಚ್ ಮಾಡಿ. ಲಕ್ಷಾಂತರ ಜನರು reddit.com ನಲ್ಲಿ ತಮ್ಮ ಸೀಮನ್ ರಿಟೆನ್ಷನ್ ಜರ್ನಿ ಬಗ್ಗೆ ಶೇರ್ ಮಾಡಿಕೊಂಡಿದ್ದಾರೆ. ಅನೇಕರು ಹೇಳಿಕೊಂಡಿದ್ದಾರೆ ಹಸ್ತಮೈಥುನ ಬಿಟ್ಟ ನಂತರ ಅವರ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗಿವೆ. ನೆನಪಿನ ಶಕ್ತಿ ಹೆಚ್ಚಾಗಿದೆ, ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಹೆಚ್ಚಾಗಿದೆ, ಶರೀರದಲ್ಲಿ ಎನರ್ಜಿ ಫೀಲ್ ಆಗುತ್ತಿದೆ ಎಂದು. ನಮ್ಮ ಶಾಸ್ತ್ರಗಳಲ್ಲಿಯೂ ಕೂಡ ವೀರ್ಯ ರಕ್ಷಣೆಯ ಬಗ್ಗೆ ಮಹತ್ವ ನೀಡಲಾಗಿದೆ. ವೀರ್ಯ ರಕ್ಷಣೆಯ ವಿಷಯ ಕೇವಲ ನಮ್ಮ ಶಾಸ್ತ್ರಗಳವರೆಗೆ ಸೀಮಿತವಾಗಿಲ್ಲ, ಅನೇಕ ಧರ್ಮ ಗ್ರಂಥಗಳಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ಚೀನಾ ದೇಶದಲ್ಲಿ ಫಾಲೋ ಮಾಡಲಾಗುವಂತಹ ಟೌಸಮ್ ಕೂಡ ಸೀಮನ್ ರಿಟೆನ್ಷನ್ ಮತ್ತು ಸೆಲ್ಫ್ ಕಂಟ್ರೋಲ್ ಬಗ್ಗೆ ಹೇಳುತ್ತಾನೆ. ಟೌಸಮ್ ಹೇಳುತ್ತಾನೆ ವೀರ್ಯವೇ ನಮ್ಮ ಶರೀರದ ಅಸಲಿ ತಾಕತ್ತಾಗಿದೆ ಎಂದು. ಇದನ್ನ ಹಾಳು ಮಾಡಿಕೊಳ್ಳುವ ಮನುಷ್ಯ ಶಾರೀರಿಕವಾಗಿ ಮಾನಸಿಕವಾಗಿ ದುರ್ಬಲನಾಗುತ್ತಾನೆ. ಯಹೂದಿ ಧರ್ಮದಲ್ಲಿ ಸೆಲ್ಫ್ ಕಂಟ್ರೋಲ್ ಕಲಿಯಲು ವರ್ಷ ಪೂರ್ತಿ ಉಪವಾಸ ಮಾಡುತ್ತಾರೆ. ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ ನಾವು ನಮ್ಮ ಇಂದ್ರಿಯಗಳ ಮೇಲೆ ಸಂಯಮ ಇಟ್ಟುಕೊಳ್ಳಬೇಕು ಎಂದು. ಇನ್ಫ್ಯಾಕ್ಟ್ ಕ್ರಿಶ್ಚಿಯಾನಿಟಿಯಲ್ಲಿಯೂ ಕೂಡ ಮದುವೆಗಿಂತ ಮೊದಲು ಫಿಸಿಕಲ್ ಆಕ್ಟಿವಿಟಿ ಮಾಡುವ ಅನುಮತಿ ನೀಡುವುದಿಲ್ಲ. ಎಲ್ಲ ಧರ್ಮಗಳು ಇದರ ಮೇಲೆ ಸಂಕೇತ ಮಾಡುತ್ತವೆ. ವೀರ್ಯ ಕೆಲ ಕ್ಷಣಗಳ ಸುಖಕ್ಕಾಗಿ ಚರಂಡಿಯಲ್ಲಿ ಚೆಲ್ಲುವ ವಸ್ತುವಲ್ಲ. ಈಗ ಪ್ರಾಬ್ಲಮ್ ಏನೆಂದರೆ ಯಾವಾಗ ಸೀಮನ್ ಮತ್ತು ಸೀಮನ್ ರಿಟೆನ್ಷನ್ ಬಗ್ಗೆ ಮಾತನಾಡಲಾಗುತ್ತದೆ ಆಗ ಜನರು ಡೈರೆಕ್ಟ್ ಆಗಿ ಇದನ್ನ ಬ್ರಹ್ಮಚರ್ಯ
ಬ್ರಹ್ಮಚರ್ಯದ ಜೊತೆಗೆ ಕನೆಕ್ಟ್ ಮಾಡುತ್ತಾರೆ. ಕೇವಲ ಹಸ್ತಮೈಥುನ ಬಿಡುವುದರಿಂದ ಅಥವಾ ವೀರ್ಯ ರಕ್ಷಣೆ ಮಾಡಿಕೊಳ್ಳುವುದರಿಂದ ನೀವು ಬ್ರಹ್ಮಚಾರಿ ಆಗುವುದಿಲ್ಲ. ಒಂದು ವೇಳೆ ಬ್ರಹ್ಮಚರ್ಯದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಸ್ವಾಮಿ ವಿವೇಕಾನಂದರು, ಸ್ವಾಮಿ ದಯಾನಂದ ಸರಸ್ವತಿ, ರಾಮಕೃಷ್ಣ ಪರಮಹಂಸರು ಈ ಎಲ್ಲ ಮಹಾನ್ ವ್ಯಕ್ತಿಗಳನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಏನು ನೀವು ಯಾವಾಗಲಾದರೂ ಮ್ಯಾಜಿಕ್ ಶೋ ನೋಡಲು ಹೋಗಿದ್ದೀರಾ? ಯಾವಾಗ ನಾವು ಒಬ್ಬ ಜಾದೂಗಾರನ ಟ್ರಿಕ್ ಅನ್ನ ನೋಡುತ್ತೇವೆ ಆವಾಗ ನಮಗೆ ಅನಿಸುತ್ತದೆ ಈ ಟ್ರಿಕ್ ಬಹಳ ಅಮೇಜಿಂಗ್ ಆಗಿದೆ ಎಂದು. ಮತ್ತೆ ನಾವು ಮನಸ್ಸಿನಲ್ಲಿ ವಿಚಾರ ಮಾಡುತ್ತೇವೆ ನಾನು ಒಬ್ಬ ಜಾದೂಗಾರನಾಗಿದ್ದರೆ ಎಂದು. ಆದರೆ ನಿಮಗೆ ಗೊತ್ತಿದೆಯಾ ಆ ಸಣ್ಣ ಟ್ರಿಕ್ ಅನ್ನ ಕಲಿಯಲು ಆ ಜಾದೂಗಾರ ಎಷ್ಟೊಂದು ಪರಿಶ್ರಮ ಪಟ್ಟಿರಬಹುದೆಂದು? ಇದೇ ರೀತಿ ನಾವು ಯಾವುದೇ ಒಬ್ಬ ಬ್ರಹ್ಮಚಾರಿಯನ್ನ ನೋಡುತ್ತೇವೆ ಅಥವಾ ಅವರಿಂದ ಮಾಡಲಾದ ಯಾವುದೇ ಚಮತ್ಕಾರವನ್ನ ನಮ್ಮ ಕಣ್ಣುಗಳಿಂದ ನೋಡುತ್ತೇವೆ, ಆಗ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ ನಾನು ಇಂದಿನಿಂದ ಬ್ರಹ್ಮಚರ್ಯ ಪಾಲನೆ ಮಾಡುತ್ತೇನೆ ಎಂದು. ನನ್ನೊಳಗೂ ಕೂಡ ಅದ್ಭುತ ಶಕ್ತಿಗಳು ಬರುತ್ತವೆ ಎಂದು. ಆದರೆ ಬ್ರಹ್ಮಚರ್ಯ ಶಕ್ತಿ ಜಾದೂಗಾರನಿಂದ ತೋರಿಸಲಾಗುತ್ತಿರುವ ಟ್ರಿಕ್ ಅಲ್ಲ. ಇತಿಹಾಸದ ಪುಟಗಳನ್ನ ತೆರೆದು ನೋಡಿದರೆ ಅನೇಕ ಮಹಾನ್ ಯೋಧರು ಸಿಗುತ್ತಾರೆ. ಅವರ ಯುದ್ಧ ಕಲೆಯನ್ನ ಕೇವಲ ನೀವು ಕೇಳುವುದರಿಂದಲೇ ನಿಮಗೆ 1000 ವೋಲ್ಟಿನ ಕರೆಂಟ್ ಹೊಡೆದಂತೆ ಆಗುತ್ತದೆ. ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ಪೃಥ್ವಿರಾಜ್ ಚವ್ಹಾಣ್ ವರೆಗೆ ಮತ್ತು ಪೃಥ್ವಿರಾಜ್ ಚವ್ಹಾಣ್ ನಿಂದ ಮಹಾರಾಣಾ ಪ್ರತಾಪ್ ವರೆಗೆ ನಮ್ಮ ದೇಶದಲ್ಲಿ ಅನೇಕ ಬಹದ್ದೂರ್ ಯೋಧರು ಜನ್ಮ ತಾಳಿದರು. ಈ ಎಲ್ಲ ಯೋಧರ ಅಪಾರ ತಾಕತ್ತಿನ ರಹಸ್ಯವಾಗಿತ್ತು ಬ್ರಹ್ಮಚರ್ಯ ಪಾಲನೆ. ಬ್ರಹ್ಮಚರ್ಯ ಒಂದು ಯಾವ ರೀತಿಯ ತಪಸ್ಸಾಗಿದೆ ಎಂದರೆ ಇದರಲ್ಲಿ ತಪ್ಪಿಸಿದ ನಂತರ ಒಬ್ಬ ಸಾಮಾನ್ಯ ಮನುಷ್ಯ ಕಲ್ಲಿದ್ದಲಿನಿಂದ ಕೊಯ್ನೂರು ವಜ್ರದಂತಾಗುತ್ತಾನೆ. ಹಿಂದೂ ಧರ್ಮದಲ್ಲಿ ಬ್ರಹ್ಮಚರ್ಯವನ್ನ ಒಂದು ಉತ್ತಮ ತಪಸ್ಸೆಂದು ಪರಿಗಣಿಸಲಾಗಿದೆ. ಛಾಂದೋಗ್ಯ ಉಪನಿಷತ್ತು ಹೇಳುತ್ತದೆ ಬ್ರಹ್ಮಚರ್ಯ ಪಾಲನೆಯ ಫಲ 4 ವೇದಗಳ ಉಪದೇಶಕ್ಕೆ ಸಮಾನವಾಗಿರುತ್ತದೆ ಎಂದು. ಬ್ರಹ್ಮಚರ್ಯವನ್ನ ಪೂರ್ಣ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವ ವ್ಯಕ್ತಿ ಅಮರನಾಗುತ್ತಾನೆ. ಅಮರನಾಗುವುದರ ಅರ್ಥ ಅವರು ಎಂದಿಗೂ ಸಾಯುವುದಿಲ್ಲ ಎಂದಲ್ಲ. ಅಮರನಾಗುವುದು ಎಂದರೆ ಮೃತ್ಯುವಿನ ಭಯ ನಷ್ಟವಾಗುತ್ತದೆ ಮತ್ತು ಅಮರನಾಗುವುದರ ಅರ್ಥ ಮೃತ್ಯುವಿನ ನಂತರ ಕೂಡ ಜನರು ಅವರನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಒಬ್ಬ ಪ್ರಾಮಾಣಿಕ ಬ್ರಹ್ಮಚಾರಿ ತನ್ನ ಜೀವನದಲ್ಲಿ ಎಷ್ಟು ಮಹಾನ್ ಕಾರ್ಯಗಳನ್ನ ಮಾಡುತ್ತಾನೆಂದರೆ ಜನರು ಅವರನ್ನ ಶತಮಾನಗಳವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಭೀಷ್ಮ ಪಿತಾಮಹ, ಸ್ವಾಮಿ ವಿವೇಕಾನಂದರು, ಹನುಮಾನ್ಜಿ, ಪರಶುರಾಮ್, ಆಧುನಿಕ ಯುಗದವರೆಗೆ ಬದುಕಿದ ಶತಾಯುಷಿ, ಶ್ರೀ ಶಿವಕುಮಾರ ಸ್ವಾಮಿಗಳು ಈ ಎಲ್ಲ ಮಹಾನ್ ವ್ಯಕ್ತಿಗಳು ಬ್ರಹ್ಮಚರ್ಯ ಪಾಲನೆ ಮಾಡಿ ಅಮರರಾದರು. ಬಹುಶಃ ನಿಮಗೆ ಗೊತ್ತಿಲ್ಲ ಅನಿಸುತ್ತದೆ, ಪ್ರಾಚೀನ ಕಾಲದಲ್ಲಿ ಮನೆಯ ಹಿರಿಯರು ತಮಗಿಂತ ಚಿಕ್ಕವರಿಗೆ ಆಶೀರ್ವಾದ ಮಾಡುವಾಗ ವೀರ್ಯವಾನರಾಗಿ ಎಂದು ಹೇಳುತ್ತಿದ್ದರು. ಬ್ರಹ್ಮಚರ್ಯದ ಬಗ್ಗೆ ಪುರಾಣಗಳಲ್ಲಿ ಹೇಳಲಾಗಿದೆ, ಮರಣಂ ಬಿಂದು ಪಾತೇನ ಜೀವನಂ ಬಿಂದು ಧಾರಣಾರ್ಥ. ಇದರ ಅರ್ಥ ಬಿಂದುವಿನ ಪತನವೇ ಮೃತ್ಯುವಾಗಿದೆ, ಬಿಂದುವನ್ನ ಧಾರಣೆ ಮಾಡಿಕೊಳ್ಳುವುದೇ ಜೀವನವಾಗಿದೆ. ಇಲ್ಲಿ ಬಿಂದುವಿನ ಅರ್ಥ ವೀರ್ಯದ ಹನಿ. ನಮ್ಮ ಶರೀರದಲ್ಲಿ ರೋಗಗಳ ವಿರುದ್ಧ ಹೋರಾಡುವ ಪ್ರಾಕೃತಿಕ ಶಕ್ತಿ ನಮಗೆ ಓಜಸ್ಸಿನಿಂದ ಸಿಗುತ್ತದೆ. ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಎಂದು ಕರೆಯುತ್ತೇವೆ. ಇದಲ್ಲದೆ ಓಜಸ್ಸಿನ ಇನ್ನೂ ಅನೇಕ ಗುಣಗಳಿವೆ. ಒಂದರ್ಥದಲ್ಲಿ ಹೇಳುವುದಾದರೆ ನಮ್ಮ ಸಂಪೂರ್ಣ ವ್ಯಕ್ತಿತ್ವವೇ ಓಜಸ್ಸಿನ ಮೇಲೆ ಅವಲಂಬಿತವಾಗಿದೆ. ಇದು ಸಂಪೂರ್ಣವಾಗಿ ಖಾಲಿಯಾಗುವುದರ ಅರ್ಥ ಮೃತ್ಯುವಾಗಿದೆ. ಶರೀರದಲ್ಲಿ ಓಜಸ್ಸು ಕಡಿಮೆ ಆಗುವುದಕ್ಕೆ ಅನೇಕ ಕಾರಣಗಳಿವೆ. ಸಣ್ಣ ಪುಟ್ಟ ಕಾರಣಗಳ ಬಗ್ಗೆ ಹೇಳುವುದಾದರೆ ಭಯ, ಕೋಪ, ಚಿಂತೆ. ಆದರೆ ದೊಡ್ಡ ಮತ್ತು ಮುಖ್ಯ ಕಾರಣಗಳನ್ನ ಹೇಳುವುದಾದರೆ ಅದು ಹಸ್ತಮೈಥುನವಾಗಿದೆ ಅಥವಾ ಮೋಜು ಮಸ್ತಿಗಾಗಿ ಯಾರಾದರೊಂದಿಗೆ ಅನೇಕ ಬಾರಿ ಶಾರೀರಿಕ ಸಂಬಂಧ ಮಾಡುವುದು. ಯಾವಾಗ ನಮ್ಮ ಶರೀರದಲ್ಲಿ ಓಜಸ್ಸು ಕಡಿಮೆ ಆಗುತ್ತದೆ ನಮ್ಮ ಶರೀರ ಆಟೋಮೆಟಿಕ್ ಆಗಿ ಸಿಗ್ನಲ್ ನೀಡುತ್ತದೆ. ಈ ಸಿಗ್ನಲ್ ಫಿಸಿಕಲ್ ಅಥವಾ ಮೆಂಟಲ್ ಎರಡೂ ರೀತಿಯಲ್ಲಿ ಇರುತ್ತದೆ. ಯಾವ ಮನುಷ್ಯನ ಶರೀರದಲ್ಲಿ ಓಜಸ್ಸು ಕಡಿಮೆ ಇರುತ್ತದೆ ಅವನು ಸದಾ ಲೋ ಕಾನ್ಫಿಡೆನ್ಸ್ ಫೀಲ್ ಮಾಡುತ್ತಾನೆ. ಅವನಿಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳಿಗೆ ಭಯವಾಗುತ್ತದೆ. ಶರೀರದಲ್ಲಿ ಓಜಸ್ಸಿರುವುದು ಶಕ್ತಿಯ ಪ್ರತೀಕವಾಗಿದೆ. ಆದ್ದರಿಂದ ಯಾರಿಗಾದರೂ ಓಜಸ್ಸು ಕಡಿಮೆ ಆದರೆ ಅವರ ತಾಕತ್ತು ಕಡಿಮೆ ಆಗುತ್ತದೆ. ಕೇವಲ ಇಷ್ಟೇ ಅಲ್ಲ, ಶರೀರದಲ್ಲಿ ಪದೇ ಪದೇ ನಿಶಕ್ತಿಯ ಅನುಭವ ಆಗುತ್ತದೆ. ಸಣ್ಣ ಸಣ್ಣ ಮಾತಿಗೆ ಟೆನ್ಷನ್, ಸ್ಟ್ರೆಸ್ ಆಗುತ್ತದೆ. ಇದು ಕೂಡ ಓಜಸ್ ಕಡಿಮೆ ಆಗುವುದರ ಸಿಗ್ನಲ್ ಆಗಿದೆ. ಒಬ್ಬ ಬ್ರಹ್ಮಚಾರಿ ವ್ಯಕ್ತಿಗೆ ಓಜಸ್ ಬಹುದೊಡ್ಡ ತಾಕತ್ತಾಗಿರುತ್ತದೆ. ಒಬ್ಬ ಓಜಸ್ ಹೀನ ವ್ಯಕ್ತಿ ಎಂದಿಗೂ ಬ್ರಹ್ಮಚರ್ಯ ಪಾಲನೆ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ನಿಮ್ಮೊಳಗೆ ಈ ಎಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ಮತ್ತು ನಿಮಗೆ ನನ್ನಲ್ಲಿ ಓಜಸ್ ಕಡಿಮೆ ಇದೆ ಎಂದು ಅನಿಸುತ್ತಿದ್ದರೆ ನೀವು ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗಲು ಸಾಧ್ಯವಿಲ್ಲ. ಒಬ್ಬ ಮನುಷ್ಯನ ಮನಸ್ಸು ಸ್ಥಿರವಾಗಿದ್ದಾಗ ಮಾತ್ರ ಅವನು ಸಕ್ಸಸ್ ಆಗಲು ಸಾಧ್ಯ. ಒಬ್ಬ ಸಕ್ಸಸ್ಫುಲ್ ಮನುಷ್ಯ ಯಾವುದೇ ಕೆಲಸವನ್ನ ಆರಂಭಿಸಿದಾಗ ಅವನ ಮನಸ್ಸು ಮತ್ತು ಮೆದುಳು ಆ ಕೆಲಸದಲ್ಲಿ ಸಂಪೂರ್ಣವಾಗಿ ತಲೀನವಾಗಿರುತ್ತದೆ. ಯಾವ ರೀತಿ ಒಬ್ಬ ಯೋಗಿ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಾನೆ ಅದೇ ರೀತಿ ಒಬ್ಬ ಮನುಷ್ಯ ಯಶಸ್ಸನ್ನ ಪಡೆದುಕೊಳ್ಳಲು ತನ್ನ ಸಂಪೂರ್ಣ ಮನಃಶಕ್ತಿಯನ್ನ ಆ ಕೆಲಸದಲ್ಲಿ ಹಾಕುತ್ತಾನೆ. ಆದರೆ ನಿಮ್ಮೊಳಗೆ ಓಜಸ್ಸು ಕಡಿಮೆ ಇದ್ದರೆ ನೀವು ನಿಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮನಸ್ಸು ಪದೇ ಪದೇ ನಿಮ್ಮ ಟಾರ್ಗೆಟ್ ಗೋಲ್ ನಿಂದ ವಿಚಲಿತವಾಗುತ್ತಿರುತ್ತದೆ. ನೀವು ಓವರ್ ಥಿಂಕಿಂಗ್ ಗೆ ತುತ್ತಾಗುತ್ತೀರಿ. ಒಂದು ವೇಳೆ ನೀವು ಧೈರ್ಯದಿಂದ ದೃಢವಾಗಿ ಯಾವುದಾದರೂ ಕಮಿಟ್ಮೆಂಟ್ ಮಾಡಿದರೂ ಕೂಡ ನೀವು ಕಮಿಟ್ಮೆಂಟ್ ಅನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮಲ್ಲಿ ಹಲವಾರು ಜನರು ಇರಬಹುದು. ನಿಮಗೆ ಜೀವನದಲ್ಲಿ ಎಂದಾದರೂ ಒಂದು ಬಾರಿ ಈ ರೀತಿ ಅನುಭವವಾಗಿರಬಹುದು. ಒಂದು ವೇಳೆ ನಿಮ್ಮೊಂದಿಗೂ ಕೂಡ ಈ ರೀತಿ ಏನಾದರೂ ನಡೆಯುತ್ತಿದ್ದರೆ ನೀವು ಈ 3 ಮಹತ್ವಪೂರ್ಣ ಬಿಂದುಗಳ
ಅಂಶಗಳ ಮೇಲೆ ಗಮನ ಕೊಡಿ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನಿಮ್ಮ ಆಹಾರ ಪದ್ಧತಿ. ಆಹಾರದಲ್ಲಿ ನೀವು ಜಿಡ್ಡಾದ ಪದಾರ್ಥಗಳನ್ನ ಅಧಿಕವಾಗಿ ಸೇವನೆ ಮಾಡಿ, ಅದರಲ್ಲಿಯೂ ವಿಶೇಷವಾಗಿ ತುಪ್ಪ. ಇದಲ್ಲದೆ ನೀವು ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿ. ಸ್ನೇಹಿತರೆ, ಎರಡನೆಯ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೀವು 15ರಿಂದ 25 ವರ್ಷದವರೆಗೆ ಅತ್ಯಧಿಕ ಹಸ್ತಮೈಥುನ ಮಾಡಿಕೊಂಡು ನಿಮ್ಮ ಓಜಸ್ ಶಕ್ತಿಯನ್ನ ನಷ್ಟ ಮಾಡಿಕೊಂಡು ದೈಹಿಕವಾಗಿ ಅತ್ಯಂತ ದುರ್ಬಲರಾಗಿ ಸುಸ್ತು, ನಿಶಕ್ತಿ, ಆಯಾಸ, ಸೊಂಟ ನೋವು, ಮಾಂಸಖಂಡಗಳ ನೋವು ಮತ್ತು ಮಾನಸಿಕವಾಗಿ ಅತ್ಯಂತ ಮಂಕಾಗಿ ಯಾವುದೇ ಕೆಲಸದಲ್ಲಿ ಚುರುಕುತನವಿಲ್ಲದೆ ಮತ್ತು ಯಾವುದೇ ಕೆಲಸ ಮಾಡಲು ಮನಸ್ಸಿಲ್ಲದೆ ಹಾಗೂ ಯಾವುದೇ ಒಂದು ಬಲವಾದ ಡಿಸಿಷನ್ ನಿರ್ಣಯವನ್ನ ಜೀವನದಲ್ಲಿ ತೆಗೆದುಕೊಳ್ಳಲಾಗದೆ ಭ್ರಮೆಯಲ್ಲಿ ಮಾನಸಿಕ ಆಲಸ್ಯದಲ್ಲಿ ಬದುಕುತ್ತಿದ್ದರೆ ನೀವು ನಿಮ್ಮ ಶರೀರದಲ್ಲಿ ಪುನಃ ವೀರ್ಯವನ್ನ ವೇಗವಾಗಿ ವೃದ್ಧಿಸಿ ಓಜಸ್ ಶಕ್ತಿಯನ್ನ ಬಲಿಷ್ಠಗೊಳಿಸುವಂತಹ ಔಷಧಿಗಳನ್ನ ಸೇವನೆ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ನಮ್ಮ ಹತ್ತಿರ ಶುದ್ಧ ಹಿಮಾಲಯದ ಗಿಡಮೂಲಿಕೆಗಳನ್ನ ಬಳಸಿ ತಯಾರಿಸಿದ ದೇಸಿ ತಾಕತ್ ಹೆಸರಿನ ಬಲವರ್ಧಕ, ವೀರ್ಯವರ್ಧಕ, ಪುಷ್ಟಿಕಾರಕ ಮತ್ತು ಓಜಸ್ ಶಕ್ತಿಯನ್ನ ಭಯಾನಕ ರೀತಿಯಲ್ಲಿ ಹೆಚ್ಚಿಸಿ ನಿಮ್ಮ ಶರೀರದಲ್ಲಿ ಭಯಂಕರ ಎತ್ತಿನಂತಹ ತಾಕತ್ತನ್ನ ತಂದುಕೊಡುತ್ತದೆ. ನೀವು ಇದನ್ನ 2-3 ತಿಂಗಳು ಸೇವನೆ ಮಾಡುವುದರಿಂದ ನಿಮ್ಮ ಶರೀರದಲ್ಲಿ ಓಜಸ್ ಶಕ್ತಿ ಅನೇಕ ಪಟ್ಟು 100% ಹೆಚ್ಚಾಗುತ್ತದೆ. ಮೂರನೆಯ ಪಾಯಿಂಟ್, 18+ ಕಂಟೆಂಟ್ ಮತ್ತು ನಿಮ್ಮ ಕೆಳಗಡೆಯ ಭಾಗದ ಜೊತೆಗೆ ಆಟ ಆಡುವ ಹ್ಯಾಬಿಟ್. ಅನೇಕ ಜನರು ಹೇಳುತ್ತಾರೆ, ನಾನು ಹಸ್ತಮೈಥುನವನ್ನ ಬಿಟ್ಟು ಬ್ರಹ್ಮಚರ್ಯ ಮಾರ್ಗದಲ್ಲಿ ನಡೆಯಲು ಬಯಸುತ್ತೇನೆ, ಆದರೆ ಯಾವಾಗಲೆಲ್ಲ ಕೆಟ್ಟ ವಿಚಾರಗಳು ನನ್ನ ಮೆದುಳಿಗೆ ಬರುತ್ತವೆ ಅಥವಾ ಯಾವಾಗಲೆಲ್ಲ ಕೆಟ್ಟ ಕಂಟೆಂಟ್ ನೋಡುತ್ತೇನೆ, ಆಗ ನನ್ನ ಕೈ ಆಟೋಮೆಟಿಕ್ ಆಗಿ ನನ್ನ ಪ್ರೈವೇಟ್ ಪಾರ್ಟ್ನ ಹತ್ತಿರ ಹೋಗುತ್ತದೆ. ನನಗೆ ವಿಶ್ವಾಸವಿದೆ ನಿಮ್ಮಲ್ಲಿ ಹಲವಾರು ಜನರಿಗೆ ಈ ರೀತಿ ಆಗುತ್ತಿರಬಹುದು. ಹಸ್ತಮೈಥುನದಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಅನೇಕ ಟಿಪ್ಸ್ ಮತ್ತು ಟ್ರಿಕ್ಸ್ ಗಳಿವೆ, ಆದರೆ ನೀವು ಮೊಟ್ಟ ಮೊದಲನೆಯದಾಗಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ, ಅದರ ಮೂಲವೆಲ್ಲಿದೆ ಎಂದು. ಒಂದು ವೇಳೆ ನಿಮ್ಮ ಮೆದುಳಿನಲ್ಲಿ ಕೆಟ್ಟ ವಿಚಾರಗಳು ಬರುತ್ತಿವೆ ಮತ್ತು ನಿಮ್ಮ ಕೈ ತಾನಾಗಿಯೇ ನಿಮ್ಮ ಪ್ಯಾಂಟ್ ಜಿಪ್ ನ ಹತ್ತಿರ ಹೋಗುತ್ತಿದೆ ಎಂದರೆ ಈ ರೀತಿ ಏಕೆ ಆಗುತ್ತಿದೆ? ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಅರ್ಥ ಮಾಡಿಕೊಂಡರೆ ಹಸ್ತಮೈಥುನಕ್ಕೆ ಸಂಬಂಧಿಸಿದಂತೆ 90% ಪ್ರಾಬ್ಲಮ್ ತಾನಾಗಿಯೇ ಸಾಲ್ವ್ ಆಗುತ್ತದೆ. ಒಂದು ಪ್ರಶ್ನೆ, ನಿಮ್ಮೊಳಗೆ ಪದೇ ಪದೇ ಹಸ್ತಮೈಥುನ ಅಥವಾ ರಾತ್ರಿ ಆಕ್ಟಿವಿಟಿಯ ಇಚ್ಛೆ ಏಕೆ ಉಂಟಾಗುತ್ತಿದೆ? ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಆಹಾರ ಪದ್ಧತಿ. ನೀವು ಕರಿದ ಮಸಾಲೆಯುಕ್ತ ಆಹಾರವನ್ನ ಅಧಿಕವಾಗಿ ಸೇವನೆ ಮಾಡಿದರೆ, ಅದರಲ್ಲಿಯೂ ವಿಶೇಷವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ಅಧಿಕವಾಗಿ ಸೇವನೆ ಮಾಡುತ್ತಿದ್ದರೆ ಸ್ವಾಭಾವಿಕವಾಗಿ ನಿಮ್ಮೊಳಗೆ ರಾತ್ರಿ ಆಕ್ಟಿವಿಟಿಯ ಆಸೆ ಅಧಿಕವಾಗಿ ಉಂಟಾಗುತ್ತದೆ. ಏಕೆಂದರೆ ಈ ಎಲ್ಲ ಆಹಾರ ಪದಾರ್ಥಗಳು ನಿಮ್ಮೊಳಗೆ ಕಾಮ ವಾಸನವನ್ನ ಹೆಚ್ಚಿಸುತ್ತವೆ. ಆದ್ದರಿಂದ ನೀವು ಭಗವದ್ಗೀತೆಯಲ್ಲಿ ಹೇಳಿರುವ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿ. ಸಾತ್ವಿಕ ಆಹಾರವನ್ನ ನೀವು ಕೇವಲ 10ರಿಂದ 15 ದಿನ ಟ್ರೈ ಮಾಡಿದರೆ ಕೂಡ ನಿಮಗೆ ಅದರ ವ್ಯತ್ಯಾಸದ ಅನುಭವವಾಗುತ್ತದೆ. ಎರಡನೆಯ ಪ್ರಶ್ನೆ, ಇಂಟರ್ನೆಟ್ ನಲ್ಲಿ ಇರುವಂತಹ ಕೆಟ್ಟ ಕಂಟೆಂಟ್ ನಿಂದ ದೂರವಿರಿ. ಕೆಟ್ಟ ಕಂಟೆಂಟ್ ನ ಅರ್ಥ ಕೆಟ್ಟ ವಿಡಿಯೋಗಳನ್ನ ನೋಡುವುದನ್ನ ಬಿಡಿ ಎಂದಲ್ಲ. ಇಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಕೆಟ್ಟ ಕಂಟೆಂಟ್ ಸುಲಭವಾಗಿ ಲಭ್ಯವಿದೆ. ನೀವು ಯಾವ ರೀತಿಯ ಕಂಟೆಂಟ್ ಅನ್ನ ನಿಮ್ಮ ಮೆದುಳಿನೊಳಗೆ ಹಾಕುತ್ತೀರಿ, ಅದೇ ರೀತಿಯ ದೃಶ್ಯಗಳು ನಿಮ್ಮ ಎದುರಿಗೆ ಪದೇ ಪದೇ ಬರುತ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿಯರ ಅರ್ಧನಗ್ನ ದೃಶ್ಯಗಳನ್ನ ನೋಡುತ್ತಿದ್ದರೆ ನಿಮ್ಮ ಕೈ ನಿಮ್ಮ ಪ್ರೈವೇಟ್ ಪಾರ್ಟ್ ಕಡೆಗೆ ಹೋಗುವುದನ್ನ ನಿಮ್ಮಿಂದ ಖಂಡಿತವಾಗಿ ತಡೆಯಲು ಸಾಧ್ಯವಿಲ್ಲ. ಒಂದು ವೇಳೆ ಬ್ರಹ್ಮಚರ್ಯಕ್ಕೆ ಸಂಬಂಧಿಸಿದ ವಿಡಿಯೋ ನೋಡಿದರೆ, ಅದಕ್ಕೆ ಸಂಬಂಧಿಸಿದ ಕಂಟೆಂಟ್ ಕೇಳಿದರೆ ನಿಮ್ಮ ಮೆದುಳಿನಲ್ಲಿ ಕೇವಲ ಬ್ರಹ್ಮಚರ್ಯಕ್ಕೆ ಸಂಬಂಧಿಸಿದ ವಿಚಾರಗಳು ಬರುತ್ತವೆ. ಒಂದು ಗಾದೆ ಮಾತಿದೆ, ನೀವು ಯಾವ ರೀತಿಯ ಬೀಜವನ್ನ ಬಿತ್ತುತ್ತೀರಿ ಅದೇ ರೀತಿಯ ಬೆಳೆಯನ್ನ ನೀವು ನಾಳೆ ಕಟಾವು ಮಾಡಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಮೆದುಳಿನಲ್ಲಿ ಒಳ್ಳೆಯ ವಿಚಾರಗಳ ಬೀಜವನ್ನ ಬಿತ್ತಿ, ಏಕೆಂದರೆ ನಿಮ್ಮ ಮೆದುಳು ಇದೇ ರೀತಿಯ ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತ್.